ಹಾಯ್ ಹಲೋ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಮನೆಯಲ್ಲೇ ಮಾಡುವಂಥ ಏರ್ ಪ್ಯಾಕ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನಾನು ಫಸ್ಟಿಗೆ ಇಲ್ಲಿ 1 ಸ್ಪೂನ್ ಅಕ್ಕಿ, 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಫ್ಲೆಕ್ಸ್ ಸೀಡ್ಸ್ ಅಂತ ಏನು ಹೇಳ್ತೀವಲ್ಲ ಅದಿಷ್ಟನ್ನು ರಾತ್ರಿನೇ ನೆನೆಸಿ 1 ಲೋಟ ನೀರನ್ನು ಹಾಕಿ ನೆನೆಸಿ ಇಟ್ಟಿದ್ದೀನಿ. ಈಗ ಬೆಳಗ್ಗೆ ತೆಗೆದು ನೋಡಿದಾಗ ಆಲ್ಮೋಸ್ಟ್ ಎಲ್ಲ ನೆಂದಿರುತ್ತಲ್ವ, ಇದನ್ನು ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ನಾನೀಗ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ರಾತ್ರಿ ನೆನೆಸಿರೋ ಈ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು, ಹಾಗೆ 1 ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು, 2 ರಿಂದ 3 ಬೆಟ್ಟದ ನೆಲ್ಲಿಕಾಯಿ ಇಷ್ಟನ್ನು ನಾನು ಸೇರಿಸಿ ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲೀಗ. ಈಗ ಇಲ್ಲಿ ಪೇಸ್ಟ್ ರೆಡಿಯಾಗಿದೆ. ನಾನು ರೆಡಿಯಾಗಿರೋ ಪೇಸ್ಟನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈ ಪೇಸ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡಾದಮೇಲೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ನೀವು ಏನು ಆಲ್ರೆಡಿ ಏರ್ಸಿಗೆ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ಕೊಂಡಿದ್ರೆ ಕೊಬ್ಬರಿ ಎಣ್ಣೆನ ಏನು ಮಿಕ್ಸ್ಚರಿಗೆ ಅಪ್ಲೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫುಲ್ಲು ಏರ್ಸು ಡ್ರೈ ಆಗಿದೆ, ಏನು ಆಯಿಲ್ ಅಪ್ಲೈ ಮಾಡಿಲ್ಲ ಅಂದರೆ ಈ ಥರ ಒಂದು ಮಿಕ್ಸ್ಚರ್ಗೆ ಆಯಿಲ್ನ ಅಪ್ಲೈ ಮಾಡಿ ನೀವು ಫುಲ್ಲು ಫಸ್ಟು ನೀಟಾಗಿ ಪಾರ್ಟಿಷನ್ ಮಾಡಿ ಪ್ರತಿಯೊಂದು ಏನು ಬುಡಕ್ಕೂ ಕೂಡ ಏನು ಪ್ಯಾಕ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅದು ತಲುಪೋ ಹಾಗೆ ಹಚ್ಕೊಳ್ಳಿ. ಈಗ ಹಚ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂದರೆ ಒಂದೊಂದರಲ್ಲಿ ಒಂದೊಂದು ರೆಮಿಡೀಸ್ ಇದೆ ನಿಮಗೆ. ಅಂದರೆ ಇವಾಗ ಏನು ಬೆಟ್ಟದ ನೆಲ್ಲಿಕಾಯಿಂದ ಬಿಳಿ ಕೂದಲಾಗತ್ತಲ್ಲ ಅದು ಕಡಿಮೆ ಆಗುತ್ತೆ. ಆಮೇಲೆ ಡ್ರೈ ಏರ್ಸ್ ಮತ್ತು ರಫ್ ಏರ್ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ. ಮತ್ತು ಏರ್ನ ಬೆಳೆಯೋಕ್ಕೆ ಚೆನ್ನಾಗಿ ಏನು ಹೇಳ್ತೀವಿ ಇಂಪ್ರೂವ್ ಕೊಡುತ್ತೆ. ಆಮೇಲೆ ನಮ್ಮದು ತಲೆ ಬುಡ ಅಂದರೆ ಏನು ಹೇಳ್ತಾರೆ ಸ್ಕ್ಯಾಲ್ಪ್ ಅಂತ, ಅದು ನಿಮಗೆ ಕ್ಲೀನಾಗಿ ಇಟ್ಕೊಳ್ಳುತ್ತೆ. ಆಮೇಲೆ ನಿಮಗೆ ರೈಸ್ ಏನು ಮಾಡುತ್ತೆ ಅಂದರೆ ಏನು ಸ್ಪ್ಲಿಟ್ ಎಂಡ್ಸ್ ಕಡಿಮೆ ಮಾಡುತ್ತೆ. ಆಮೇಲೆ ಏರ್ ಡ್ಯಾಮೇಜ್ ಏನಾಗಿದೆ ಅದನ್ನು ಕಮ್ಮಿ ಮಾಡುತ್ತೆ. ಹಾಗೆ ಅದು ಡ್ಯಾಂಡ್ರಫ್ ಜೊತೆ ಮೇಯ್ನಾಗಿ ಹೊಡೆದಾಡತ್ತೆ ಅಂತ ಹೇಳ್ಬೋದು. ಡ್ಯಾಂಡ್ರಫ್ನ ಕಡಿಮೆ ಮಾಡಿ ಈ ಕರಿ ಲೀವ್ಸಿಂದ ಏನು ಉಪಯೋಗ ಅಂದರೆ ಇದು ನಿಮಗೆ ಸ್ಕ್ಯಾಲ್ಪ್ನ ಮಾಯ್ಶ್ಚರ್ ಮಾಡುತ್ತೆ. ಡೆಡ್ ಸ್ಕಿನ್ ಅಂದರೆ ಏರ್ಸಲ್ಲಿ ಏನೋ ಡೆಡ್ ಸೆಲ್ಸ್ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಈ ಥರ ಪ್ರೋಟೀನ್ ರಿಚ್ ಇರುತ್ತೆ ಇದರಲ್ಲಿ ಏರ್ಸಿಗೆ ಸಿಗಬೇಕಾಗಿರೋದು ಅಂತ. ಹಾಗೆ ಏರ್ಸಿಗೆ ಶೈನ್ ಮತ್ತು ಬೌನ್ಸಿನೆಸ್ ಕೊಡುತ್ತೆ. ಹಾಗೆ ಮೆಂತ್ಯ ಯೂಸ್ ಮಾಡೋದ್ರಿಂದ ಏರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಏರ್ ಗ್ರೋತ್ ಕೊಡುತ್ತೆ. ಆಮೇಲೆ ಒಬ್ಬರು ಇಚ್ಚಿನೆಸ್ ಇರುತ್ತೆ ಸ್ಕಾಲ್ಪ್ ಅದೆಲ್ಲ ಕಮ್ಮಿ ಮಾಡುತ್ತೆ, ಶೈನಿ ಆಗಿರುತ್ತೆ. ಮತ್ತು ಸ್ಪ್ಲಿಟ್ ಎಂಡ್ಸ್ ಕಮ್ಮಿ ಮತ್ತು ಡ್ಯಾಂಡ್ರಫು ಇದೆಲ್ಲ ಕಮ್ಮಿ ಆಗುತ್ತೆ. ಹಾಗೆ ಫ್ಲೆಕ್ಸ್ ಸೀಡ್ಸ್ ಯೂಸ್ ಮಾಡೋದ್ರಿಂದ ಏರ್ ಸ್ಟ್ರೆಂಥನ್ ಆಗುತ್ತೆ. ಆಮೇಲೆ ಇದು ಸೇಮ್ ಏನು ಏರ್ ಗ್ರೋತ್ ಆಗೋಕ್ಕೆ ಪ್ರಮೋಟ್ಸ್ ಮತ್ತು ಕಂಡೀಷ್ನಿಂಗ್ ಮಾಡುತ್ತೆ ಹೇರ್ಸ್ನ ಫ್ಲೆಕ್ಸ್ ಸೀಡ್ಸು. ಈ ಥರ ಒಂದೊಂದು ಇಂಗ್ರೀಡಿಯೆಂಟ್ಸಲ್ಲಿ ಒಂದೊಂದು ಹೇರ್ಸಿಗೆ ಬೇಕಾಗಿರೋ ಅಂಥ ಒಂದು ಒಳ್ಳೆಯ ಗುಣ ಇದೆ. ಹಾಗಾಗಿ ಈ ಥರ ರೆಗ್ಯುಲರಾಗಿ ಪ್ಯಾಕ್ನ ಅಪ್ಲೈ ಮಾಡಿಕೊಂಡ್ರೆ ಹೇರ್ ಗ್ರೋತಿಗೂ ಕೂಡ ಒಳ್ಳೆ ಅಂದರೆ ಚೆನ್ನಾಗಿ ಇಂಪ್ರೂವ್ ಏನದಕ್ಕೆ ಸಿಗಬೇಕಾಗಿರೋ ಎಲ್ಲದು ಏರ್ಸಿಗೆ ಸಿಗಬೇಕಾಗಿರೋ ಎಲ್ಲ ಥರದಂಥ ಒಂದು ಗುಡ್ ಕಂಟೆಂಟ್ ಸಿಗುತ್ತೆ ಅಂತ ಹೇಳ್ತೀನಿ. ಈ ಥರ ಪ್ಯಾಕ್ ಆಗೋದ್ರಿಂದ ನೀವು ಎಲ್ಲ ಅಪ್ಲೈ ಮಾಡಿ. ನಾನು ಈಗ ಇಲ್ಲಿ ಪ್ಯಾಕ್ನ ಏನು ಹಾಕ್ಕೊಂಡಿದ್ದೆ ಅಲ್ವಾ ಕೂದಲಿಗೆ, ಅದನ್ನು ರಿಮೂವ್ ಮಾಡಿದ್ದೀನಿ. ಅಂದರೆ ಏರ್ ವಾಶ್ನ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಹೇಗೆ ಪರ್ಫೆಕ್ಟಾಗಿ ಅಂದರೆ ಹೇಗೆ ಅದು ಒಂಥರ ಟೆಕ್ಸ್ಚರು ಮತ್ತು ವಾಲ್ಯೂಮ್ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದೆ. ನಾರ್ಮಲಾಗಿ ನಾವು ಏನು ನಾರ್ಮಲ್ ಬರೀ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡೋಕ್ಕಿಂತ ಈ ಥರ ಪ್ಯಾಕ್ಗಳನ್ನ ಹಾಕ್ಕೊಂಡು, ಅದು ನಾನು ನಿಮಗೆಲ್ಲ ಹೆಲ್ಪ್ಫುಲ್ ಆಗಲಿ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಸಿಗೋವಂಥ ಇಂಗ್ರೀಡಿಯೆಂಟ್ಸಿಂದ ನಾನು ಪ್ಯಾಕ್ನ ರೆಡಿ ಮಾಡ್ತಾ ಇದ್ದೀನಿ. ಅದರಲ್ಲೂ ತುಂಬ ಯೂಸ್ಫುಲ್ ಆಗೋವಂಥ ಪ್ಯಾಕ್ನೇ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಂತ್ಲಿ ಒನ್ಸ್ ಈ ಥರ ಪ್ಯಾಕ್ಗಳನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಏರ್ ಕೂಡ ಹೆಲ್ತಿಯಾಗಿರುತ್ತೆ, ಶೈನಿ ಆಗಿರುತ್ತೆ, ಸಿಲ್ಕಿ ಆಗಿರುತ್ತೆ. ಹಾಗೆ ಏನು ನ್ಯಾಚುರಲ್ ಗ್ರೋತ್ ಅಂತ ಹೇಳ್ತೀವಲ್ಲ ಅದಿರ್ಬೋದು. ಆಮೇಲೆ ಅದು ಏನು ನಿಮಗೆ
ರೂಟ್ಸಿಗೆ ಬೇಕಾಗಿರೋ ಒಂದು ಪೌಷ್ಟಿಕತೆನ ಅಂತ ಆ ಥರದನ್ನೆಲ್ಲ ಕೊಟ್ಟಂಗೆ ಆಗುತ್ತೆ. ಹಾಗೆ ಏರ್ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ, ತಿಕ್ಕಾಗಿ ಇರ್ಬೋದು. ಹಾಗೆ ಇದು ಇವತ್ತಿನ ಒಂದು ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಪ್ಯಾಕ್ನ ತೋರಿಸ್ಕೊಟ್ಟಿದ್ದೀನಿ. ಆಲ್ರೆಡಿ ನಾನು ಈಗ ಒಂದು 3-4 ಪ್ಯಾಕ್ಗಳನ್ನು ತೋರಿಸಿದ್ದೀನಿ. ಹೀಗೆ ಕೂಡ ಬೇರೆ ಬೇರೆ ಪ್ಯಾಕ್ ಮನೆಯಲ್ಲೇ ಮಾಡ್ಕೊಳ್ಳೋ ಪ್ಯಾಕ್ಗಳನ್ನ ತೋರಿಸ್ತೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದೆ, ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಹಾಗೆ ಸಪೋರ್ಟ್ ಮಾಡ್ತಾ ಇರಿ, ನಾನು ಹಾಕೋ ವಿಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.